It is total. ಇವತ್ತು ನಮ್ಮ ಡೇ 2 ಇನ್ ಥೈಲ್ಯಾಂಡ್. ಸೊ ಇವತ್ತು ನಾವು ಪ್ಲ್ಯಾನ್ ಮಾಡ್ಕೊಂಡಿರೋದು ಇಲ್ಲಿರುವಂಥ ಫೇಮಸ್ ಟೆಂಪಲ್ಸ್ಗಳನ್ನ. ಸೊ ಇಲ್ಲಿ ಟೆಂಪಲ್ಗೆ ವಾಟ್ ಅಂತ ಕರೀತಾರೆ. ಸೊ ನಾವು 3 ಟೆಂಪಲ್ಸ್ನ ನೋಡ್ಕೊಂಡಿದ್ದೀವಿ, ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಅದನ್ನು ಕವರ್ ಮಾಡ್ತಾ ಇದ್ದೀವಿ ಇವತ್ತು. ಸೊ ಇವತ್ತು ಆಲ್ ಅಬೌಟ್ ಟೆಂಪಲ್ಸ್ ಇನ್ ಥೈಲ್ಯಾಂಡ್. ಸೊ ಹೋಪ್ ಯು ವಿಲ್ ಎಂಜಾಯ್ ದಿಸ್ ವಿಡಿಯೋ. ಸೊ ನನ್ನ ಜೊತೆ ನಿಮಗೂ ಸಹ ನಾನು ಥೈಲ್ಯಾಂಡ್ನ ಎಷ್ಟಾಗುತ್ತೋ ಅಷ್ಟು ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಕೆಳಗಡೆ ಕಾಣ್ತಾ ಇರುವಂಥ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಸಹ ಪ್ರೆಸ್ ಮಾಡಿ. ಸೊ ದ್ಯಾಟ್ ನಾನು ಬಿಡುವಂಥ ಎಲ್ಲ ವ್ಲಾಗ್ಸ್ ಆ್ಯಂಡ್ ವಿಡಿಯೋಸ್ ನಿಮಗೆ ಬೇಗನೆ ತಲುಪತ್ತೆ. ಸೊ ಬನ್ನಿ ಇವತ್ತಿನ ಡೇನ ಶುರು ಮಾಡೋಣ. ಸೊ ಇವಾಗ ಜಸ್ಟ್ ನಾವು ಸ್ಕ್ಯಾಮ್ ಆಗೋದ್ರಿಂದ ತಪ್ಪಿಸ್ಕೊಂಡು ಐ ಮೀನ್ ನಿಮ್ಗೆ ಯೂಶಲಿ ಹೇಳ್ತಾರೆ ಲೈಕ್ ಸೆರೆಮನಿ ನಡೀತಿದೆ ಅಲ್ಲಿ ಹೋಗ್ಬೇಡಿ, ಬೇರೆ ಕೆನಾಲ್ ಟೂರ್ ತಗೊಳ್ಳಿ, ಆ ಥರ ಎಲ್ಲ ಪ್ಯಾಕೇಜ್ ತಗೊಳ್ಳಿ ಅಂತ. ಸೊ ಅದಕ್ಕೆಲ್ಲ ಹೋಗಕ್ ಹೋಗ್ಬೇಡಿ. ನಿಮ್ದು ಏನ್ ಪ್ಲಾನ್ಡ್ ಇದೆ ಅದ್ರ ಪ್ರಕಾರ. ಸೊ ನಮ್ಗೆ ಇಲ್ಲಿ ಅಂದಿದ್ದಂಗೆನೆ ಇಲ್ಲಿಂದ ಟುಕ್ ನ ತಗೊಂಡು ಆ ಕ್ಯಾನಲ್ ಹತ್ರ ಹೋಗಿ ಅಲ್ಲಿ ಲೋಕಲ್ ಕ್ಯಾನಲ್ ಟೂರ್ ಮಾಡಿ ಆಮೇಲೆ ಬೇಕಿದ್ರೆ ಗ್ರ್ಯಾಂಡ್ ಪ್ಯಾಲೇಸ್ ಹೋಗಿ, ಯಾಕಂದ್ರೆ ಈಗ ಸೆರೆಮನಿ ನಡೀತಿದೆ. ಆಮೇಲೆ 1 PM ಆದ್ಮೇಲೆ ಫ್ರೀ ಸಿಗುತ್ತೆ ಅಂತ. ಬಟ್ ದಟ್ ಇಸ್ ಟೋಟಲಿ ಸ್ಕ್ಯಾಮ್. ಆ ಥರದ್ದು ಏನು ಮಾಡಕ್ ಹೋಗ್ಬೇಡಿ. ಸೊ ನಮ್ಗೆ ಜಸ್ಟ್ ಈಗ ಅದಾಗ್ತಿತ್ತು ಸ್ಕ್ಯಾಮ್. ಸೊ ಅದಕ್ಕೋಸ್ಕರ ಇದೊಂದು ಟಿಪ್. ಸೊ ಇಲ್ಲಿ ಯಾರು ಏನೇ ಅಂದ್ರೂ ಕೇಳಿಸ್ಕೊಳಕ್ ಹೋಗ್ಬೇಡಿ. ನಿಮ್ಮ ಪ್ಲಾನ್ ಏನಿದೆಯೋ ಅದಕ್ಕೆ ಸ್ಟಿಕ್ ಆನ್ ಆಗಿ. ಜೊತೆಗೆ ನೀವು ಇಲ್ಲೇನಾದ್ರೂ ಲೋಕಲ್ ಪಾಯಿಂಟ್ ಟು ಪಾಯಿಂಟ್ ಹೋಗ್ಬೇಕು ಅಂದ್ರೆ ಇನ್ಸ್ಟೆಡ್ ಆಫ್ ಟುಕ್ ಗ್ರ್ಯಾಬ್ ಅಥವಾ ಬೋಲ್ಟ್ ಆ್ಯಪ್ ಅಲ್ಲಿ ನೀವು ಬುಕ್ನ ಮಾಡ್ಕೋಬಹುದು. ಟುಕ್ ಅಲ್ಲಿ ಇಲ್ಲಿ ಹೆವಿ ಸ್ಕ್ಯಾಮ್ ನಡೀತಿದೆ. ಒಂದ್ಸಲ 100 ಬಾತ್ ಹೇಳ್ತಾರೆ, 200 ಬಾತ್, 300 ಬಾತ್, 400 ಬಾತ್ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಸೊ ಇಟ್ ಇಸ್ ಟೋಟಲಿ ಎ ಸ್ಕ್ಯಾಮ್. ಇನ್ಸ್ಟೆಡ್ ಆಫ್ ದ್ಯಾಟ್ ಗ್ರ್ಯಾಬ್ ಅಥವಾ ಬೋಲ್ಟ್ ಆ್ಯಪ್ನ ನೀವು ಯೂಸ್ ಮಾಡ್ಬೋದು. ಆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಥಿಂಗ್ ಬಟ್ ಯುವರ್ ಓಲಾ ಅಂಡ್ ಊಬರ್ ಥೈಲ್ಯಾಂಡ್ ಅಷ್ಟೇ. ಇಂಟರ್ಫೇಸ್ ಎಲ್ಲ ಈಸಿ ಇದೆ, ಸಿಂಪಲ್ ಇದೆ, ಆರಾಮಾಗಿ ಲೈಕ್ ಫಸ್ಟ್ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಇಟ್ ಇಸ್ ನೈಸ್. ಐ ಮೀನ್ ಕಂಪೇರ್ಡ್ ಟು ವಾಟ್ ಟುಕ್ ಡ್ರೈವರ್ಸ್ ಏನ್ ಆಫರ್ ಮಾಡ್ತಾರೆ ಅದಕ್ಕಿಂತ ಹಾಫ್ ಪ್ರೈಸ್ ಅಲ್ಲೇ ತಣ್ಣಗೆ ಹೋಗ್ಬೋದು. ನೀವು AC ಎಲ್ಲ ಹಾಕಿರ್ತಾರೆ, ತಣ್ಣಗೆ ಹೋಗ್ಬೋದು. ಸೊ ನಾವು ಅಷ್ಟೇ ಇವಾಗ ಗ್ರ್ಯಾಂಡ್ ಪ್ಯಾಲೇಸ್ಗೆ ಹೋಗ್ಬೇಕು. ಸೊ ಥ್ರೂ ಬೋಲ್ಟ್ ಆ್ಯಪ್ ನಾವು ನಮ್ಮ ಕ್ಯಾಬ್ನ ಬುಕ್ ಮಾಡ್ಕೊಂಡಿದ್ದೀವಿ. ಸೊ ವಿ ಆರ್ ವೇಟಿಂಗ್ ಫಾರ್ ದ್ಯಾಟ್. ಇದು ಐ ಮೀನ್ ಯೂಶಲಿ ಇಲ್ಲಿ 2 ಕಿಲೋಮೀಟರ್ಸ್ ಅಂದ್ರೆ ಅರೌಂಡ್ 120-130 ಬಾತ್ ಆಗೇ ಆಗುತ್ತೆ ಇಲ್ಲಿ. ವಿಚ್ ಇಸ್ ಲೈಕ್ ಟೋಟಲಿ ಓಕೆ. ಇಲ್ಲಿ ಪ್ರೈಸ್ ನೋಡಿದ್ರೆ ಟುಕ್ ಕಂಪೇರ್ ಮಾಡಿದ್ರೆ ನೆನೆ ಟುಕ್ ಅಲ್ಲಿ ನಾವು 400 rupees ಕೇಳಿದ್ರು ಕಣ್ರಿ. ನಾವು ಬಟ್ ಹೋಗಿದ್ದು 133 ಬಾತಲ್ಲಿ ಹೋಗಿದ್ದು. ಅದು ಇನ್ ಟ್ಯಾಕ್ಸಿ ತಣ್ಣಗೆ ಹೋಗಿದ್ವಿ ಏಷ್ಯಾಟಿಕ್ ರಿವರ್ ಫ್ರಂಟ್ಗೆ. ಸೊ ನೆನ್ಪಿಡಿ, ನಿಮ್ಗೆ ಏನಾದರೂ ಆ್ಯಪ್ದು ಲಿಂಕ್ ಬೇಕು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ. ಫೈನಲಿ ನಾವು ರೀಚ್ ಆದ್ವಿ ಗ್ರ್ಯಾಂಡ್ ಪ್ಯಾಲೇಸ್ಗೆ. ಸೊ ಗ್ರ್ಯಾಂಡ್ ಪ್ಯಾಲೇಸ್ ಬಂದು ಬ್ಯಾಂಕಾಕ್ನ ಮಧ್ಯಭಾಗದಲ್ಲಿದೆ, ಆರ್ಟ್ ಅಂತಾನೆ ಹೇಳಬಹುದು. ಸೊ ಇದು ನೀವೇನಾದರೂ ಬ್ಯಾಂಕಾಕ್ಗೆ ಬರ್ತಾ ಇದ್ದೀರಾ ಅಂತಂದರೆ ಇದು ನಿಮ್ಮ ಬಕೆಟ್ ಲಿಸ್ಟಲ್ಲಿ ಖಂಡಿತ ಇರಲೇಬೇಕು. ಯಾಕೆ ಅಂತಂದರೆ ಗ್ರ್ಯಾಂಡ್ ಪ್ಯಾಲೇಸ್ದು ಆರ್ಕಿಟೆಕ್ಚರಲ್ ಸ್ಟೈಲ್ ನೋಡೋಕ್ಕೆ ನೀವು ಖಂಡಿತ ಇದನ್ನು ವಿಸಿಟ್ ಮಾಡಲೇಬೇಕು. ಸೊ ನೀವು ಎಂಟ್ರಿ ಪಾಯಿಂಟಿಂದ ಈ ಥರ ಎಲಿವೇಟರ್ಸ್ಗಳಿದೆ. ಸೊ ಇದನ್ನು ತಗೊಂಡು ಡಿಫ್ರೆಂಟ್ ಗೇಟ್ಸ್ ಇದೆ. ಸೊ ಇದು ಬಂದು ಗೇಟ್ 2. ಸೊ ಗೇಟ್ 2 ಬಂದರೆ ಇದು ವೇಟಿಂಗ್ ಏರಿಯಾ. ಸೊ ವೇಟಿಂಗ್ ಏರಿಯಾ ತುಂಬಾ ಚೆನ್ನಾಗಿದೆ, ಫುಲ್ AC ಎಲ್ಲ ಇದೆ. ಸೊ ಈ ಒಂದು ವೇಟಿಂಗ್ ಏರಿಯಾಯಿಂದ ನೆಕ್ಸ್ಟ್ ನಾವು ಗ್ರ್ಯಾಂಡ್ ಪ್ಯಾಲೇಸ್ನ ಎಂಟ್ರಿನ ತಗೊಳ್ತೀವಿ. ಸೊ ಫುಲ್ ಅಂಡರ್ಗ್ರೌಂಡಲ್ಲಿ ಮಾಡಿದ್ದಾರೆ. ಸೊ ಈ ಒಂದು ಗ್ರ್ಯಾಂಡ್ ಪ್ಯಾಲೇಸ್ಗೆ ಎಂಟ್ರಿ ಟಿಕೆಟ್ ಉಂಟು. ಸೊ ಎಂಟ್ರಿ ಫೀಸ್ ಬಂದು ಪರ್ ಪರ್ಸನ್ 500 ಥೈ ಬಾತ್ ಆಗುತ್ತೆ. ಸೊ ಈ ಒಂದು ಗ್ರ್ಯಾಂಡ್ ಪ್ಯಾಲೇಸ್ಗೆ ವಿಡಿಯೋ ಅಥವಾ ಆಡಿಯೋ ರೆಕಾರ್ಡಿಂಗ್ ಮಾಡ್ಕೊಳ್ಳೋ ಆಗಿರಲಿಲ್ಲ. ಸೊ ಎಷ್ಟು ಸಾಧ್ಯವೋ ಅಷ್ಟು ಸ್ನಿಪೆಟ್ಸ್ನ ಇಲ್ಲಿ ನಾನು ಶೇರ್ ಮಾಡಿದ್ದೀನಿ. ಸೊ ಈ ಒಂದು ಗ್ರ್ಯಾಂಡ್ ಪ್ಯಾಲೇಸ್ 1782
ಅಲ್ಲಿ ಇದು ಓಪನ್ ಆಗಿದ್ದು. ಸೊ ಇದು ಬಂದು ಮುಂಚೆ ರೆಸಿಡೆನ್ಸ್ ಆಗಿತ್ತು ರಾಯಲ್ ಫ್ಯಾಮಿಲೀಸ್ಗೆ. ಸೊ ಕಿಂಗ್ ರಾಮ 1 ಇಂದ ರಾಮ 5 ವರ್ಗೆ ಇಲ್ಲಿ ರೆಸಿಡೆನ್ಸ್ ಆಗಿತ್ತು. ಇವಾಗ ಅದನ್ನ ರಾಯಲ್ ಸೆರೆಮನೀಸ್ ಹೋಸ್ಟ್ ಮಾಡೋಕ್ಕಾಗಿರ್ಬೋದು, ಅಥವಾ ಕಿಂಗ್ದು ಗೆಸ್ಟ್ಗಳನ್ನ ವೆಲ್ಕಮ್ ಮಾಡೋಕ್ಕಾಗಿರ್ಬೋದು, ಅಥವಾ ಅದರ್ ಫಾರಿನ್ ಡಿಗ್ನಿಟರೀಸ್ನ ವೆಲ್ಕಮ್ ಅಥವಾ ಹೋಸ್ಟ್ ಮಾಡಲಿಕ್ಕೆ ಈ ಒಂದು ಜಾಗನ ಇಲ್ಲಿ ಬಳಸ್ತಾ ಇದ್ದಾರೆ. ಈ ಒಂದು ಗ್ರ್ಯಾಂಡ್ ಪ್ಯಾಲೇಸ್ ಥಾಯ್ ರಾಯಲ್ ಫ್ಯಾಮಿಲಿದು ಒಂದು ಆರ್ಕಿಟೆಕ್ಚರಲ್ ಸಿಂಬಲ್ ಅಂತಾನೆ ನಾವು ಹೇಳ್ಬೋದು. ಪ್ರತಿ ಒಂದು ಜಾಗ ಆಗಿರ್ಬೋದು ತುಂಬಾನೇ ಚೆನ್ನಾಗಿದೆ. ಈ ಒಂದು ಗ್ರ್ಯಾಂಡ್ ಪ್ಯಾಲೇಸ್ದು ಇನ್ನೊಂದು ಮೇನ್ ಹೈಲೈಟ್ ಬಂದು ದ ಟೆಂಪಲ್ ಆಫ್ ದಿ ಎಮರಲ್ಡ್ ಬುದ್ಧ. ಸೊ ಅದನ್ನು ಅಷ್ಟೇನೆ ನೀವು ನೋಡ್ಬೋದು, ತುಂಬಾನೇ ಚೆನ್ನಾಗಿದೆ. ಸೊ ಅಲ್ಲಿ ಯಾವುದೇ ಫೋಟೋಸ್ ವಿಡಿಯೋಸ್ ಮಾಡ್ಕೊಳಕ್ಕಾಗ್ಲಿಲ್ಲ. ಸೊ ಅದು ಒಂದು ಮೇನ್ ಅಟ್ರಾಕ್ಷನ್ ಅಂತಾನೆ ಹೇಳ್ಬಹುದು. ನೀವು ಗ್ರ್ಯಾಂಡ್ ಪ್ಯಾಲೇಸ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಮಿನಿಮಮ್ ಆದ್ರೂ 2 to 3 hours ಆದ್ರೂ ಬೇಕು ಫುಲ್ ಗ್ರ್ಯಾಂಡ್ ಪ್ಯಾಲೇಸ್ನ ನೀಟಾಗಿ ನೀವು ಕಂಪ್ಲೀಟ್ ಮಾಡ್ತೀನಿ ಅಂದ್ರೆ. ಇದು ಗ್ರ್ಯಾಂಡ್ ಪ್ಯಾಲೇಸ್ ಎಕ್ಸಿಟ್. ಸೊ ಗ್ರ್ಯಾಂಡ್ ಪ್ಯಾಲೇಸ್ ಒಳಗಡೆ ಯಾವುದೇ ರೀತಿಯಾದ ವಿಡಿಯೋ ರೆಕಾರ್ಡಿಂಗ್ ಇರಲಿಲ್ಲ, ಬಟ್ ಒಂದಷ್ಟು ಸ್ನಿಪೆಟ್ಸ್ ಅಥವಾ ಫೋಟೋಸ್ನ ನಿಮ್ಗೆ ನೋಡಿದಿರಲ್ಲ. ಸೊ ತುಂಬಾನೇ ಚೆನ್ನಾಗಿದೆ. ಎಂಟ್ರಿ ಫೀಸ್ ಬಂದು 500 ಥೈ ಬಾತ್. ಸೊ ಅದ್ರದ್ದು ಸ್ನಿಪೆಟ್ಸ್ ಎಲ್ಲ ಲೈಕ್ ಅದನ್ನೆಲ್ಲ ನೋಡಿಕೊಂಡು ಈಗ ಎಕ್ಸಿಟ್ ಆಗಿದ್ದೀವಿ. ಸೊ ನೆಕ್ಸ್ಟ್ ನಾವು ವಾಟ್ ಫೋಗೆ ಹೋಗ್ತಾ ಇದ್ದೀವಿ. ವಾಟ್ ಫೋ ಇಲ್ಲಿಂದ ಒಂದು 700 to 800 ಮೀಟರ್ ನಡ್ಕೊಂಡು ಹೋಗಬೇಕು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಎಲ್ಲ ಕೇಳ್ಕೊಂಡು ಪೊಲೀಸ್ ಅವ್ರು ಇರ್ತಾರಲ್ಲ, ಅವ್ರ ಹತ್ರ ಕೇಳ್ಕೊಂಡು ವಾಟ್ ಫೋಗೆ ಹೆಂಗೆ ಹೋಗ್ಬೇಕು ಅಂತ ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ಥೈಲ್ಯಾಂಡ್ ಬತ್ತು ಮೇಲ್ಗಡೆ. ಇವತ್ತು ಎಷ್ಟೊಂದು ಜನ ನಾವು ಕರ್ನಾಟಕದವ್ರನ್ನ ನೋಡಿದ್ವಪ್ಪ. ಯಾರೋ ಒಬ್ಬ ಸೋಲೋ ಟ್ರಾವೆಲರು, ಫ್ಯಾಮಿಲೀಸ್ಗಳೆಲ್ಲ ಬಂದಿದ್ದು. ಮತ್ತೆ ನೀರು ಎಷ್ಟೇ ಕುಡಿದ್ರು ಸಾಲ್ತಾ ಇಲ್ಲ, ಸಮಾಧಾನನೇ ಆಯ್ತಾ ಇಲ್ಲ. ಸೊ ಮ್ಯಾಂಗೋ ಬಂದು 50 ಬಾತು. ಸೊ ಪೂಜನ್ ಫೇವ್ರೇಟು. ಫ್ರೂಟ್ಸ್ ತಗೋತವ್ರೆ. ಪೈನಾಪಲ್ 4, 8, 10. ಪೈನಾಪಲ್ಲು, ಹಳಸ್ಲೆಣ್ಣು ತಗೊಳ್ರೆ ತಗೊಳ್ಳಿ. ಇದು ಕಟ್ ಮಾಡ್ಕೊಡ್ತಾರ ಕೇಳು. ಒಂದೊಂದು ಹಂಗೆ ಪೈನಾಪಲ್ಲು, ಮ್ಯಾಂಗೋ, ಮಿಕ್ಸ್ಡ್ ಫ್ರೂಟು, ವಾಟರ್ ಬಾಟಲ್. ಇದೆಲ್ಲ ಫ್ರೆಶ್ ಜ್ಯೂಸ್ ಮಾಡಿಟ್ಟಿದ್ದಾರೆ. 20 ಬಾತು. ಬಟ್ ಗ್ರ್ಯಾಂಡ್ ಪ್ಯಾಲೇಸ್ ಒಳಗಡೆ ತಗೋತೀರಿ ಅಂದ್ರೆ ಸ್ವಲ್ಪ ಕಾಸ್ಟ್ಲಿ. ಹೊರ್ಗಡೆ ಬಂದು ನೀವು ಶಾಪ್ ಮಾಡ್ತೀರಾ ಅಂತಂದ್ರೆ ಸ್ವಲ್ಪ ಕಡಿಮೆಗೆ ಸಿಗುತ್ತೆ ನಿಮಗೆ. ಸೊ ಈಗ ಸ್ವಲ್ಪ ಫ್ರೆಶ್ ಫ್ರೂಟ್ಸು ಮತ್ತೆ ವಾಟರ್ ಬಾಟಲ್ನ ತಗೊಂಡು ವಾಟ್ ಫೋಗೆ ಹೋಗ್ತಾ ಇದೀವಿ. ಎಷ್ಟು ಬಾಳೆಹಣ್ಣು? ಎಷ್ಟು? 100 ಬಾತ್ ಒಂದು ಬಾಳೆಹಣ್ಣು ನಮ್ಮ ಮಂಡ್ಯದಲ್ಲಿ 30 ರೂಪಾಯಿ ಸಿಗುತ್ತೆ. ರೆಡಿ ಥೈಲ್ಯಾಂಡ್ ಅಲ್ಲಿ ಇದ್ದಾಗ ರುಪೀಸ್ ಬಗ್ಗೆ ಹೇಳ್ಬಾರ್ದು. ರೆಡಿ ಎಳ್ನೀರು 50 ರೂಪಾಯಿ. ಇದು 50 ಬಾತ್. ಎಳ್ನೀರು 50 ಬಾತ್. ಹಲೋ ಬನ್ನಿ, ನಡೀರಿ. ಕೋಕಾ ಕೋಲಾ ಫ್ರೀ ಕೊಡ್ತಾವ್ರಂತೆ. ನೋಡುವ ನಿಧಿ ಪೂಜೆ ಕೊಡೋದು. ಥ್ಯಾಂಕ್ ಯು. ಫ್ರೀ ಅಂತೆ. ಫ್ರೀ ಕೋಕಾ ಕೋಲಾ. ಇದು ಫ್ರೀ. ಫ್ರೀ ಕೊಟ್ಟವ್ರು ಹೊಟ್ಟೆ ತಣ್ಣಗಿರು. ಐ ಮೀನ್ ಏನೋ ಪಾರ್ಟ್ ಆಫ್ ಕ್ಯಾಂಪೇನ್ ಮಾಡ್ತಿದ್ದಾರೆ, ಪುಣ್ಯಕ್ಕೆ ಸಿಕ್ತು. ಸೊ ಸ್ಟ್ರೈಟ್ ಬಂದು ಒಂದು ಸ್ವಲ್ಪ ಲೆಫ್ಟ್ ತಗೊಂಡ್ರೆ ನಿಮಗೆ ಇಲ್ಲೇ ವಾಟ್ ಫೋ ಕಾಣಿಸುತ್ತೆ. ಇಲ್ಲಿ ರೆಕ್ಲೈನಿಂಗ್ ಬುದ್ಧ ಇರೋದು. ಸೊ ಅದನ್ನ ನೋಡಕ್ ಹೋಗ್ಬೇಕು. ಎಂಟ್ರಿ ಸೊ ವಾಟ್ ಫೋ ಡೈಲಿ ಓಪನ್ ಇರುತ್ತೆ 8 AM to 6:30 PM.
ಸೊ ವಾಟ್ಫೋ ಎಂಟ್ರಿ ಫೀಸ್ ಬಂದು 300 ಥೈ ಬಾತ್ ಒಬ್ರಿಗೆ. ಸೊ ಬರೀ ಕ್ಯಾಶ್ ಕೊಡಬೇಕು, ಕಾರ್ಡ್ ಇಲ್ಲ ಇಲ್ಲಿ. ಸೊ ಟಿಕೆಟ್ ತಗೊಳಕ್ ಹೋಗೋಣ ಈಗ. ಸೊ ವಾಟ್ಫೋದು ಇಲ್ಲಿ ಟಿಕೆಟ್ ತಗೊಂಡು ಸ್ಟ್ರೇಟ್ ಬಂದರೆ ಇಲ್ಲಿ ಮ್ಯೂಸಿಯಂ ಥರ ಏನೋ ಇದೆ. ಸೊ ಇದೇಂದ್ರ ಸ್ಟ್ಯಾಚು ಅಂತ ಗೊತ್ತಿಲ್ಲ, ಎಲ್ಲ ಥೈ ಭಾಷೆಯಲ್ಲಿ ಬರೆದಿದ್ದಾರೆ. ಇಂಗ್ಲೀಷಲ್ಲಿ ಇದ್ದಿದ್ರೆ ಚೆನ್ನಾಗಿರೋದು. ಗಣಪತಿ ಓ ಇಲ್ಲಿ ಬಂದು ಪ್ರೇ ಮಾಡ್ಬೋದು, ಗಂಧದ ಕಡ್ಡಿ ತಗೊಂಡು ಬೆಳಗ್ಬೋದು. ಓ ಗಣಪತಿ. ಸೊ ನಮ್ಮ ಗಣಪತಿ ಇದೆ ಇಲ್ಲಿ. ಸೊ ಬುದ್ಧ ಸ್ಟ್ಯಾಚು, ಅದು ಇದು ತಾನೇ, ಅದು ಬ್ರಹ್ಮನ ಬ್ರಹ್ಮ ಬ್ರಹ್ಮ. ಬ್ರಹ್ಮ ಸೊ ಗಂಟೆ ಇಟ್ಟಿದ್ದಾರೆ, ಹೋಗ. ಇದೇ ಒಳ್ಳೆದಾಗಲಿ. ಮೆತ್ತು ಕೊಡಿರಿ, ಅಲ್ಲೇ ಹಿಟ್ಟು ಜಂಟೆಲ್ ಅಂತ ಹಾಕೋರೆ, ಹೊಡಿರಿ. ಎಲ್ಲರಿಗೂ ಒಳ್ಳೆದಾಗಲಿ. ಪಾಸಿಟಿವ್ ಎನರ್ಜಿ. ವೈಬ್ಸ್ ಬೇವ್ಸ್ ಬರ್ತದಲ್ಲ. ವೇಸ್ಟ್ ಬಾರ ರೆಡಿ. ನಮ್ ಕಡೆ ದ್ವಾರಪಾಲಕರು ಅಂತ ಇರ್ತಾರೆ ಗೊತ್ತಾ ದೇವಸ್ಥಾನದಲ್ಲಿ, ಆ ತರ ದ್ವಾರಪಾಲಕರು ಇಲ್ಲಿ. ಜಯ ವಿಜಯ ಅಂತಿರ್ವೇನೋ ದ್ವಾರಪಾಲಕರು. ಇನ್ಸೈಡ್ ಚಪ್ಪಲಿ ಹಾಕಕ್ಕೆ ಬ್ಯಾಗು. ಒಬ್ಬೊಬ್ರಿಗೆ ಹೇಳೋದು ಹಾಕಿದ್ರು. ಸೊ ಚಪ್ಪಲಿನ ಹಿಂಗೆ ಬ್ಯಾಗ್ ಹಾಕೊಂಡು ಒಳಗ್ ತಗೋ ಹೋಗೋದು. ಮತ್ತೆ ಟೊಪ್ಪಿ ಹಾಕೋ ಹೋಗ್ಬಾರ್ದು ಒಳಗಡೆ. ಓ ಫಸ್ಟ್ ಹಂಗೆ ನಡ್ಕೊ ಹೋಗೋದು. ಸೊ ಇದು ರೆಕ್ಲೈನಿಂಗ್ ಬುದ್ಧ. ಈ ಮಧ್ಯ ಪಿಲ್ಲರ್ಸ್ ಇದೆ ಉದ್ದಕ್ಕೂನುವೆ. ಸೊ ಪಾರ್ಟ್ ಬೈ ಪಾರ್ಟ್ ನೋಡ್ಕೊಂಡು ಹೋಗೋದು ಹಿಂಗೆ. ನೋಡ್ರಿ, ವಾಟ್ಫೋ ಬಂದು ಫಸ್ಟ್ ಕ್ಲಾಸ್ ರಾಯಲ್ ಟೆಂಪಲ್, ಒಂದು ಏನ್ಷಿಯಂಟ್ ಟೆಂಪಲ್ ಅಂತಾನೆ ಕರಿಬಹುದು. ಸೊ ಇದು ಕಿಂಗ್ ರಾಮ 3 ಆರ್ಡರ್ ಮಾಡ್ತಾರೆ ಕಟ್ಟಲಿಕ್ಕೆ ಫಾರ್ ಮಾಂಕ್ಸ್ ಟು ಸ್ಟಡಿ ಧರ್ಮ. ನೆಕ್ಸ್ಟು ಕಿಂಗ್ ರಾಮ 3 ಬಂದು ಅವ್ರೇನ್ ಮಾಡ್ತಾರಪ್ಪ ಅಂತಂದ್ರೆ ಇಲ್ಲಿ ರೆಕ್ಲೈನಿಂಗ್ ಬುದ್ಧನ ಕನ್ಸ್ಟ್ರಕ್ಟ್ ಮಾಡ್ತಾರೆ, ವಿಚ್ ಇಸ್ 46 ಮೀಟರ್ಸ್ ಲೆಂತ್ ಇದೆ, ಜೊತೆಗೆ ಹೈಟ್ ಬಂದು 15 ಮೀಟರ್ಸ್. ಸೊ ಇದು ಪೂರಾ ಗೋಲ್ಡ್ ಇಂದ ಕವರ್ ಆಗಿದೆ. ಸೊ ಇದನ್ನ ಫಸ್ಟ್ ಯೂನಿವರ್ಸಿಟಿ ಆಫ್ ಥೈಲ್ಯಾಂಡ್ ಅಂತನೂ ಸಹ ಕರೀತಾರೆ. ಸೊ ಇಲ್ಲಿ ಸುಮಾರಷ್ಟು ಏನ್ಷಿಯಂಟ್ ಟೆಕ್ಸ್ಟ್ ಬುಕ್ಸ್ ಆಗಿರ್ಬೋದು, ಅಕಾಡೆಮಿಕ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಎಲ್ಲ ನೀವು ನೋಡಬಹುದು. ಈ ಒಂದು ಫೋಟೋ ತೆಗೆಸ್ಕೊಳ್ಳೋಕ್ಕೆ ಬುದ್ಧನ ಫೇಸ್ ಇಂದ ಕ್ಯೂ ನಿಂತಿರೋದಿದು. ಸೊ ಈ ಆಂಗಲ್ ಚೆನ್ನಾಗಿ ಬರುತ್ತೆ ಅಂತ. ಸೊ ಫುಲ್ ಬುದ್ಧ ಒಟ್ಟಿಗೆ ಕಾಣಲ್ಲ, ಈ ಮಧ್ಯ ಕಂಬಗಳಿದೆ. ಮತ್ತೆ ನೀವು ಇಲ್ಲಿ ಬುದ್ಧಂದು ಕಾಲ್ನ ನೋಡ್ಬೋದು, ಎಷ್ಟು ಫುಲ್ ಡೀಟೇಲ್ ಆಗಿ ವರ್ಕ್ನ ಮಾಡಿದ್ದಾರೆ ಅಂತ. ಸೊ ಇಲ್ಲಿ ಒಂದೊಂದು ಸೋಲಲ್ಲೂ 108 ಆಸ್ಪೀಷಿಯಸ್ ಇಮೇಜಸ್ ಇದೆ, ವಿಚ್ ಇಸ್ ಡೆಕೋರೇಟೆಡ್ ವಿತ್ ಪರ್ಲ್ಸ್. ಹಿಂಗ್ ಬಂದ್ರೆ ಇದು ಆರ್ಡಿನೇಷನ್ ಹಾಲ್. ಸೊ ಇದನ್ನೇನು ನೀವು ನೋಡ್ತಾ ಇದ್ದೀರಾ, ಇದನ್ನ ಆರ್ಡಿನೇಷನ್ ಹಾಲ್ ಅಂತ ಕರೀತಾರೆ. ಸೊ ಆರ್ಡಿನೇಷನ್ ಹಾಲ್ ಬಂದು ಮಾಂಕ್ಸ್ ಆಗಕ್ಕೆ ರಿಚುವಲ್ಸ್ನೆಲ್ಲ ಮಾಡ್ತಾರಲ್ಲ, ಸೊ ಆ ಒಂದು ರಿಚುವಲ್ಸ್ನ ಈ ಒಂದು ಪ್ಲೇಸಲ್ಲಿ ಮಾಡ್ತಾರೆ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಈ ಒಂದು ಪ್ಲೇಸ್ ಇದೆ ಅಂತ. ಫುಲ್ ಗ್ರೀನರೀಸ್ ಆಗಿರ್ಬೋದು, ಅಲ್ಲಲ್ಲಿ ಸಣ್ಣ ವಾಟರ್ಫಾಲ್ಸ್ ಆಗಿರ್ಬೋದು, ಅದನ್ನೆಲ್ಲ ಇಲ್ಲಿ ಮಾಡಿದ್ದಾರೆ. ಥಾಯ್ ಮ್ಯೂಸಿಯಂ, ನುವಾಡ್ ಥಾಯ್ ಮ್ಯೂಸಿಯಂ. ವಾಟ್ಫೋದು ಅಲ್ಲಿ ರಿಕ್ಲೈನಿಂಗ್ ಬುದ್ಧ ನೋಡ್ಕೊಂಡು ಹಂಗೆ ಆರ್ಡಿನೇಷನ್ ಹಾಲ್ಗೆ ಬಂದು ಅಲ್ಲಿಂದ ಸ್ಟ್ರೇಟ್ ಬಂದರೆ ನಮಗೆ ಇಲ್ಲಿ ಯಾವುದೋ ಒಂದು ಮ್ಯೂಸಿಯಂ ಇದೆ.
ಮನುಷ್ಯಂದ ಕೆಲವೊಂದು ಕೀ ಪಾಯಿಂಟ್ಸ್ ಅಂತ ಹೇಳ್ತಾರೆ, ಅಲ್ಲಿ ಮಸಾಜ್ ಮಾಡೋದು ಸೊ ದಟ್ ಪೇನ್ ರಿಲೀಫ್ ಆಗುತ್ತೆ ಅಂತ. ಪೇನ್ ರಿಲೀಫ್ ಪಾಯಿಂಟ್ಸ್ ಅಂತ. ಹಿಂಗಿದೆ ವಾಟ್ಫೋ ಇಷ್ಟ ಅಗ್ಲ. ಅಲ್ಲ ನಾವ್ ಎಲ್ಲಿದೀವಿ ಈಗ? ಇದು ಮುಗಿಸ್ಕೊಂಡು ಇಲ್ಲೆಲ್ಲೋ ಇದೀವಿ. ಹೋಯ್ತಿರೋದು ಸೊ ದಿಸ್ ಇಸ್ ದ ಎಕ್ಸಿಟ್ ಇಂದ ಇಲ್ಲಿ ಬಂದ್ರೆ ಲೈಕ್ ನೀವು ಶಾಪಿಂಗ್ ಮಾಡ್ಬೋದು. ಇಲ್ಲೆಲ್ಲ ಶಾಪಿಂಗ್ ಸ್ಟ್ರೀಟ್ಸ್ ಇದೆ, ಬಟ್ಟೆ ಆಗಿರ್ಬೋದು, ಏನಾರ ಸೊವೇನಿಯರ್ಸ್ ತಗೋಬೋದು ಅಂದ್ರೆ ತಗೋಬೋದು ಇಲ್ಲಿಂದ. ಆದ್ರೆ ನಾವೇನು ತಗೋತಾ ಇಲ್ಲ ಇಲ್ಲಿ. ಸೊ ವಾಟ್ಫೋ ಎಕ್ಸಿಟ್ ಪಾಯಿಂಟ್ ಇಂದ ಲೆಫ್ಟ್ ತಗೊಂಡು ಸ್ಟ್ರೈಟ್ ಬಂದ್ರೆ ತಾತ್ಯನ್ ಅಂತ ಒಂದು ಫೇರಿ ತಗೋಬೋದು. ಸೊ ಇಲ್ಲಿಂದ ವಾಟರುಣ್ಗೆ ಫೇರಿ ತಗೊಳ್ತಾ ಇದ್ದೀವಿ. ಸೊ ಒಬ್ರಿಗೆ 5 ಥೈ ಬಾತ್ ಇದೆ. ಸೊ ಇಲ್ಲಿಂದ ಫೇರಿ ತಗೊಂಡು ವಾಟರುಣ್ಗೆ ಸೊ ಅಲ್ಲಿಗೆ ಹೋಗಕ್ಕೆ ಇಲ್ಲಿಂದ ಫೇರಿ ತಗೊಂಡು ಹೋಗ್ತೀವಿ 5 ಬಾತ್ಗೆ. Four tickets. Okay. ಓಕೆ. Stand your hand. Take water. ಹಾಕ್ಸ್ಕೊಳ್ಳಿ. ಸೊ ವಾಟರುಣ್ ಎಂಟ್ರಿಯಲ್ಲಿ ಟಿಕೆಟ್ ತಗೊಂಡಾದ್ಮೇಲೆ ಹಿಂಗೆ ಸ್ಟ್ಯಾಂಪ್ ಹಾಕ್ತಾರೆ. ಸೊ ಯಾ ಪೂಜಂಗಿಲ್ಲ ಹಾಕಿದ್ದಾರೆ, ಜೊತೆಗೆ ಒಂದೊಂದು ವಾಟರ್ ಬಾಟಲ್ನ ಕೊಟ್ಟಿದ್ದಾರೆ. ಓಕೆ, ಇದು ಕೊನೆಗೂ ನಿನ್ನ ಆಸೆ ನೆರವೇರ್ತು. ಒಂದೊಂದು ಬಾಟ್ಲು ಸಿಪ್ ಮಾಡ್ಬೇಕಾದ್ರೆ ಎಂಜಾಯ್. ಆಕ್ಚುಲಿ ಪ್ರೈಸಸ್ ನ ಇನ್ಕ್ರೀಸ್ ಮಾಡಿದ್ದಾರೆ. 100 ಬಾತ್ ಇತ್ತು, ಈಗ ಐ ಥಿಂಕ್ ಮಾರ್ಚ್ ಇಂದ 200 ಬಾತ್ ಮಾಡಿದ್ದಾರೆ. ನೋಡಿ ತೋರ್ಸು. ಪರ್ ಪರ್ಸನ್ 200 ಬಾತ್. ಓಕೆ ಪೂಜಾ, ಅಟ್ಲೀಸ್ಟ್ ಇಲ್ಲಿ ವಾಟರ್ ಬಾಟ್ಲಾರ ಕೊಟ್ಟವ್ರೆ. ಅಲ್ಲಿ 500 ಬಾತ್ ತಗೊಂಡು ಒಂದು ವಾಟರ್ ಬಾಟ್ಲು ಕೊಡ್ಲಿಲ್ಲ. ಒಟ್ಟಿನಲ್ಲಿ ಬಟ್ಟೆ ಸೊ ಥೈ ಅವ್ರಿಗೆ ಫ್ರೀ, ಫಾರಿನರ್ಸ್ಗೆ 200 ಬಾತ್. ಸೊ 300 ಬಾತ್. ಒಟ್ಟಲ್ಲಿ ನಮಗೆ ಬರೀ ಬಾತ್ ಅಲ್ಲೇ ಎಲ್ಲಾನು ಮುಗಿಸ್ತಾ ಇದ್ದಾರೆ. ಸೊ ಇವತ್ತು ಬರೀ ಟೆಂಪಲ್ಗೆ ನಾವು ಸೋ ಫಾರ್ ಎಷ್ಟು 1000 ಬಾತ್ ಪರ್ ಹೆಡ್ ಸ್ಪೆಂಡ್ ಮಾಡಿರೋದು ಎಂಟ್ರಿ ಫೀಸ್ಗಳಿಗೆ. ಗ್ರ್ಯಾಂಡ್ ಪ್ಯಾಲೇಸ್, ವಾಟ್ಫೋ, ವಾಟರ್ 3 ಪ್ಲೇಸಸ್. ಯಾ, ಗ್ರ್ಯಾಂಡ್ ಪ್ಯಾಲೇಸ್ ಇಂದ ವಾಟ್ಫೋ ಇಂದ ವಾಟರುಣ್ 1000 ಬಾತ್ ಪೇ ಮಾಡಿರೋದು. ಆಕ್ಚುಲಿ ಬಟ್ಟೆ ಹಾಕೊಂಡು ಫೋಟೋ ಹೊಡ್ಸ್ಕೋಬೇಕು ಅಂತಿತ್ತಲ್ವ ಪೂಜಾ? ನಾನ್ ಪ್ಲಾನ್ ಇದ್ದಿದ್ದು ಇಷ್ಟೊತ್ತಿಗೆ ಮಾಲ್ ಅಲ್ಲಿ ಇರ್ಬೇಕಿತ್ತು ಎಲ್ಲ. ಸೊ ನೀವು ರೆಂಟಿಗೆ ಇಲ್ಲಿ ಇದೆ, ಇಲ್ಲಿ ಹಿಂಗೆ ರೆಡಿ ಹಿಂಗೆ. ಬನ್ನಿ ಸೊ ಬನ್ನಿ ಈಗ. ಇಲ್ಲೇನಾದ್ರೂ ನೀವು ಬಂದ್ರೆ ಲೈಕ್ ಇಲ್ಲಿ ರೆಂಟಲ್ ಡ್ರೆಸ್ ಸಿಗುತ್ತೆ, ಥಾಯಿದು ಟ್ರೆಡಿಷನಲ್ ಔಟ್ಫಿಟ್ಸು. ಸೊ ಔಟ್ಫಿಟ್ನ ಹಾಕೊಂಡು ಫೋಟೋಸ್ನ ಹೊಡ್ಕೋಬೋದು. ಸೊ ನಮ್ದು ಇನಿಷಿಯಲಿ ಪ್ಲಾನ್ ಇತ್ತು ಮಾಡುವ ಅಂತ, ಬಟ್ ಟೈಮ್ ಕನ್ಸ್ಟೆಂಟ್ ಇಂದ ಮಾಡೋಕ್ಕಾಗ್ತಿಲ್ಲ. ಸೊ ಇನ್ ಕೇಸ್ ನಿಮಗೆ ಟ್ರೆಡಿಷನಲ್ ಬಟ್ಟೆ ಹಾಕೋಬೇಕು ಅಂತ ಇತ್ತು ಅಂದ್ರೆ ರೆಂಟಲ್ನ ತಗೊಂಡು ಈ ಥರ ಹಾಕೋಬೋದು. ಹುಡುಗರಿಗೆ ಹಿಂಗೆ ಕಾಣಿಸುತ್ತೆ ಧೋತಿ ಥರ, ಹುಡುಗಿರ್ಗೆ ಆ ಥರ. ಬೇಕಾಗ ತಗೋಬೇಕು, ಅಲ್ಲಿ ಹೋಗ್ಬೇಕು ನಾವು. ವಾಟರುಣ್ ಬಂದು ಬುದ್ಧಿಸ್ಟ್ ಟೆಂಪಲ್. ಸೊ ಇದು ಬಂದು ಶಾವ್ಪ್ರಾಯ ರಿವರ್ ದಡದಲ್ಲಿದೆ. ಸೊ ಈ ಒಂದು ದೇವಸ್ಥಾನಕ್ಕೆ ಈ ಹೆಸರು ಯಾವ ರೀತಿ ಬಂತಪ್ಪ ಅಂತಂದ್ರೆ, ಹಿಂದೂ ದೇವರು ಅರುಣ ಇಂದ ವಾಟ್ ಅರುಣ್ ಅಂತ ಈ ಒಂದು ಟೆಂಪಲ್ಗೆ ಹೆಸರು ಬಂದಿದೆ. ಸೊ ವಾಟರುಣ್ ಬಂದು ಟೆಂಪಲ್ ಆಫ್ ಡಾನ್ ಅಂತಾನೂ ಸಹ ಕರೀತಾರೆ. ಸೊ ಆರ್ಕಿಟೆಕ್ಚರಲ್ ನೋಡ್ತಾ ಇರ್ಬೋದು, ತುಂಬಾನೇ ಚೆನ್ನಾಗಿದೆ. ಸೊ ಇಲ್ಲಿ ಮೆಟ್ಲು ಹತ್ಕೊಂಡು ನೋಡ್ಬೋದು. ಇಲ್ಲಿ ಯಾವುದೇ ನಾವು ಬುದ್ಧನ್ನ ನೋಡ್ಲಿಲ್ಲ. ಸೊ ಇದು ಹಿಂದಕ್ಕಾದಂಗೆ ಒಂದು ಬುದ್ಧಿಸ್ಟ್ ಟೆಂಪಲ್ ಇದೆ. ಸೊ ಸ್ಟೇ ಟ್ಯೂನ್ಡ್, ಅದನ್ನು ಸಹ ನಾವು ನೋಡ್ಕೊಬರೋಣ. ತಿನ್ನೋದು ಕೊಟ್ಟಿದ್ದೀರಲ್ಲಪ್ಪ, ಅದಕ್ಕಾರ ಹತ್ಬೇಕು. ವಾಟರುಣ್ ಇಸ್ ನಥಿಂಗ್ ಬಟ್ ದ ಟೆಂಪಲ್ ಆಫ್ ಡಾನ್ ಅಂತ ಕರೀತಾರೆ. ಬ್ಯೂಟಿಫುಲ್ ಸ್ಟ್ರಕ್ಚರ್. ಅಪ್ ಕ್ಲೋಸ್ ನೋಡ್ತಾ ಇದ್ದೀವಿ, ಬಟ್ ಇದನ್ನ ನಾವು ನೈಟು ವಿತ್ ಲೈಟ್ ಹಾಕಿರ್ತಾರಲ್ಲ ಅವಾಗಲೂ ನೋಡಿದ್ವಿ.
ಸೊ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಇದನ್ನ ನೀವು ಹಾಪ್ ಆನ್ ಹಾಪ್ ಆಫ್ ಅಥವಾ ಡಿನ್ನರ್ ಕ್ರೂಸಲ್ಲಿ ನೀವೇನಾರ ಬುಕ್ ಮಾಡಿದರೆ ಇದು ಲೈಟ್ ಹಾಕಿರೋದನ್ನ ನೀವು ನೋಡ್ಬೋದು. ಚೆನ್ನಾಗಿ ಕಾಣುತ್ತೆ. ಇನ್ ಕೇಸ್ ನೀವು ಮಿಸ್ ಆಗಿದ್ರೆ ಐ ಹಾಕಿರ್ತೀವಿ, ಯು ಕ್ಯಾನ್ ವಾಚ್. ಆ ಸ್ನಿಪ್ಪೆಟ್ನ ನೀವು ನೋಡ್ಬೋದು. ಇದು ತುಂಬ ಲೈಕ್ ಟ್ರೆಡಿಷ್ನಲ್ ಡ್ರೆಸ್ ಹಾಕೊಂಡು ಫೋಟೋಸ್ ಹೊಡ್ಕೊಳ್ಳೋದು ಜಾಸ್ತಿ. ಸೊ ಆ ವಾಟರುನ್ ಮುಗಿಸ್ಕೊಂಡು ಹಂಗೆ ಸ್ವಲ್ಪ ಹಿಂದೆಗಡೆ ಬಂದರೆ ಇಲ್ಲಿ ನಮಗೆ ಒಂದು ಬುದ್ಧಿಸ್ಟ್ ಟೆಂಪಲ್ ಇದೆ. ಸೊ ಇಲ್ಲಿ ಬುದ್ಧನ ವಿಗ್ರಹ ಇಟ್ಟು ಲೈಕ್ ಸುಮಾರು ಜನ ಇಲ್ಲಿ ಪ್ರೇಯರ್ ಮಾಡ್ತಾ ಇದ್ರು, ಈವನ್ ಮಾಂಕ್ಸ್ಗಳಿದ್ರು. ಸೊ ಬುದ್ಧನ ದೇವಸ್ಥಾನ ಇಲ್ಲಿ ನೀವು ನೋಡಬಹುದು. ಸೊ ಫೋಟೋ ಸ್ಪಾಟ್ ಇದು ಇಲ್ಲಿ ಚೆನ್ನಾಗಿ ಬರುತ್ತೆ, ನೋಡ್ಬೋದು. ಫುಲ್ ವಾಟರ್ ನೀಟಾಗಿ ಕಾಣುತ್ತೆ. ಸೊ ವಾಟರನ್ನ ಮುಗಿಸ್ಕೊಂಡು ಇವಾಗ ಫೇರಿ ತಗೊಂಡು ಐಕಾನ್ ಸಿಯಾಮ್ಗೆ ಹೋಗ್ತಾ ಇದ್ವಿ. ಈಗ ಈ ಒಂದು ಫೇರಿನ ತಗೊಂಡು ನಾವು ಐಕಾನ್ ಸಿಯಾಮ್ಗೆ ಹೋಗ್ತಾ ಇದ್ದೀವಿ, ದ ಲಾರ್ಜೆಸ್ಟ್ ಮಾಲ್. ಅಲ್ಲಿಗೆ ಹೋಗೋಣ ಫೇರಿ ಇಂದ. ಸೊ ಲೆಟ್ಸ್ ಹಾಪ್ ಟು ದಿಸ್ ಫೇರಿ. ಬಾಯ್ ಬಾಯ್ ವಾಟರುನ್, ಸಿ ಯು, ಹೋಪ್ ಟು ಸಿ ಯು ಸೂನ್. ಸೊ ಐಕಾನ್ ಸಿಯಾಮ್ಗೆ ರೀಚ್ ಆದ್ವಿ. ಸೊ ದಿಸ್ ಇಸ್ ದ ಬಿಗ್ಗೆಸ್ಟ್ ಮಾಲ್. ಹೋಗೋಣ. ಐ ಥಿಂಕ್ ಫುಲ್ಲು ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ, ಎಷ್ಟಾಗುತ್ತೋ ಅಷ್ಟು ಮಾಡೋಣ. ನೈಟ್ ವ್ಯೂ ನೋಡಿ ಥೈಲ್ಯಾಂಡ್ದು ಐಕಾನ್ ಸಿಯಾಮಿಂದ. ಸೊ ನೀವೇನಾದರೂ ಡಿನ್ನರ್ ಕ್ರೂಸ್ ತಗೋಬೇಕು ಅಂದರೆ ಲೈಕ್ ಪಿಕಪ್ ಪಾಯಿಂಟ್ ಇದು. ಸೊ ಇಲ್ಲಿಂದ ನೀವು ಕ್ರೂಸ್ ತಗೋಬೋದು. ಸೊ ತುಂಬ ಜನ ವೇಟ್ ಮಾಡ್ತಿದ್ದಾರೆ ಡಿನ್ನರ್ ಕ್ರೂಸ್ನ ತಗೊಳಕ್ಕೆ. ಬಟ್ ನಾವು ಮಾಲ್ ಒಳಗಡೆ ಹೋಗುವ. ವೆಲ್ಕಮ್ ಟು ಐಕಾನ್ ಸಿಯಾಮ್. ಐಕಾನ್ ಸಿಯಾಮ್ ಮಾಲಲ್ಲಿ 3 times a day ವಾಟರ್ ಶೋ ಇರುತ್ತೆ, 7, 8, 9. ಸೊ ಅದನ್ನ ನೋಡೋಕ್ಕೆ ನಾವಿಲ್ಲಿ ಕೂತ್ಕೊಂಡಿದ್ದೀವಿ. ಎಲ್ಲ ಹಿಂಗೆ ಕೂತಿದ್ದಾರೆ. ಸೊ ಎಲ್ಲರೂ ಹಿಂಗೆ ಕೂತಿದ್ದಾರೆ ಇಲ್ಲಿ. ಸೊ ಇನ್ನೊಂದು 5-10 minutes ಅಲ್ಲಿ ವಾಟರ್ ಶೋ ಸ್ಟಾರ್ಟ್ ಆಗುತ್ತೆ. ಸೊ ವಿಲ್ ಸಿ ದ್ಯಾಟ್ ಆಲ್ಸೋ. ಎಕ್ಸೈಟ್ ಆಗಿದೆ, ಚೆನ್ನಾಗಿದೆ. ಒಂದಾಗಿ ವಿಸಿಟ್ ಮಾಡಿ, ಮಿಸ್ ಮಾಡಿಬಿಡಿ. ಐಕಾನ್ ಸಿಯಾಮ್ ಬಂದು ಬ್ಯಾಂಕಾಕ್ದು ಒನ್ ಆಫ್ ದ ಲಾರ್ಜ್ ಶಾಪಿಂಗ್ ಮಾಲ್ ಅಂತಾನೆ ಹೇಳ್ಬೋದು. ಐಕಾನ್ ಸಿಯಾಮ್ ಅಲ್ಲಿ ಅರೌಂಡ್ 70 ಫ್ಲೋರ್ಸ್ ಇದೆ. ಜೊತೆಗೆ ಇದು ಬಂದು ಕಂಟ್ರೀಸ್ 6th ಟಾಲೆಸ್ಟ್ ಬಿಲ್ಡಿಂಗ್ ಅಂತಾನೂ ಕರಿಬಹುದು. ಸೊ ಈ ಒಂದು ಐಕಾನ್ ಸಿಯಾಮ್ ಅಲ್ಲಿ 3000 ಸೀಟ್ ಆಡಿಟೋರಿಯಂ ಸಹ ಇದೆ. ಐಕಾನ್ ಸಿಯಾಮ್ ಬಂದು ಶಾವ್ಪ್ರಾಯ ರಿವರ್ ದಡದಲ್ಲೇ ಇದೆ. ಜೊತೆಗೆ ಎಲ್ಲ ರೀತಿಯಾದ ಲಕ್ಸುರಿ ಬ್ರ್ಯಾಂಡ್ಸ್ಗಳನ್ನ ನೀವು ಇಲ್ಲಿ ನೋಡಬಹುದು. ವರ್ಸಾಚೆ, ಡಿಯೋರ್, ಅಲೆಕ್ಸಾಂಡರ್ ಮೆಕ್ವೀನ್. ಸೊ ನೀವು ಯಾವ ಹೆಸರು ಹೇಳ್ತೀರಾ, ಸೊ ಆ ಒಂದು ಲಕ್ಸುರಿ ಐಟಮ್ಸ್ಗಳದ್ದು ಅಂಗಡಿಗಳನ್ನ ನೀವು ಇಲ್ಲಿ ನೋಡ್ಬೋದು. ಸೊ ಬೆಸ್ಟ್ ಟೈಮ್ ನೀವು ವಿಸಿಟ್ ಮಾಡೋಕ್ಕೆ ಸಂಜೆ ಹೊತ್ತೆ, ಯಾಕೆಂದರೆ ನೀವು ಫೌಂಟೇನ್ ವಾಟರ್ ಶೋಸ್ ನೋಡ್ಬೋದು. ಜೊತೆಗೆ ಫುಲ್ ಐಕಾನ್ ಸಿಯಾಮ್ ಲಿಟ್ ಅಪ್ ಆಗಿರುತ್ತೆ. ಸೊ ಅದು ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇಫ್ ಯು ಆರ್ ಇನ್ ಬ್ಯಾಂಕಾಕ್, ಡೋಂಟ್ ಮಿಸ್ ಇಟ್. ಗುರು ಕ್ರೊಕೊಡೈಲ್ ಇದು. ಕ್ರೊಕೊಡೈಲ್ನು ಬಿಟ್ಟಿಲ್ವಲ್ಲಪ್ಪ, ಹೆಂಗೆ ರೋಸ್ಟ್ ಮಾಡಿಟ್ಟಿದ್ದಾರೆ. ಇದನ್ನೆಲ್ಲ ತಿನ್ನಕ್ಕಾದ್ರೂ ಹೆಂಗ್ ಮನ್ಸು ಬರುತ್ತೆ. ಇದೆಲ್ಲ ಕ್ರೊಕೊಡೈಲ್ಗೆ ಐಕಾನ್ ಸಿಯಾಮ್ ಅಲ್ಲೇ ಫುಡ್ ಸ್ಟಾಲ್ಸ್ಗಳೆಲ್ಲ ಇತ್ತು. ಸೊ ಯಾವುದೂ ನಾವು ಟೇಸ್ಟ್ ಮಾಡಲಿಲ್ಲ, ಯಾಕಂದ್ರೆ ಯಾವುದು ಕೇಳಿದ ಹೆಸರೇ ಇರಲಿಲ್ಲ. ಸೊ ಇದು ಸಪ್ರೇಟ್ ವಿಡಿಯೋ ಬರುತ್ತೆ. ಸೊ ಸ್ಟೇ ಟ್ಯೂನ್ ಫಾರ್ ದ್ಯಾಟ್. ಐಕಾನ್ ಸಿಯಾಮ್ನ ಫುಲ್ ನೋಡೋಕ್ಕಾಗಲ್ಲ, ಬರೀ 70 ಫ್ಲೋರ್ಸ್ ಇದೆ. ಸ್ವಲ್ಪ ನೋಡಿಕೊಂಡು ಎಕ್ಸಿಟ್ ಪಾಯಿಂಟಿಗೆ ಬಂದ್ವಿ. ಸೊ ಇಲ್ಲಿ ಟ್ಯಾಕ್ಸಿ ಬುಕ್ ಮಾಡಬೇಕು.
ಐಕಾನ್ಸಿಯಂನ ಮುಗಿಸ್ಕೊಂಡು ನಾವು ಹೋಟೆಲ್ ಕಡೆ ಹೊರಟ್ವಿ. ಸೊ ಇವತ್ತೆಲ್ಲ ನಾವು ಬ್ಯಾಂಕಾಕ್ದು ಫೇಮಸ್ ಟೆಂಪಲ್ಸ್ನ ಕವರ್ ಮಾಡಿದ್ವಿ. ಹೋಪ್ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸೊ ಸಿಗುವ ನಮ್ಮ ನೆಕ್ಸ್ಟ್ ಡೇ ವ್ಲಾಗಲ್ಲಿ ಏನೆಲ್ಲ ಮಾಡ್ತೀವಿ ಅಂತ. ಸೊ ಇನ್ ಕೇಸ್ ನೀವು ಯಾವುದಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ನ ಮಾಡಿ. ಬಾಯ್ ಗಾಯ್ಸ್ ಆ್ಯಂಡ್ ಟೇಕ್ ಕೇರ್.